ಜಿಎಸ್ಟಿ ಟ್ಯಾಕ್ಸ್ ಮನ್ನಾ. ಸಿದ್ದರಾಮಯ್ಯನವರ ಮನ್ನಾ ಭಾಗ್ಯ, ವರ್ತಕರು ಫುಲ್ ಖುಷ್. ಸಣ್ಣ ವ್ಯಾಪಾರಿಗಳಿಂದ ಸಾಮಾನ್ಯ ವರ್ತಕರಿಗೆ ಕೋಟಿಗಟ್ಟಲೆ ಹಣವನ್ನು ವಸೂಲಿ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇದೀಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಜಿಎಸ್ಟಿ ಕಟ್ಟಬೇಕಾಗಿದ್ದಂಥ ಹಣವನ್ನು ಮನ್ನಾ ಮಾಡಿದ್ದಾರೆ. ಜಿಎಸ್ಟಿ ನೋಟಿಸ್ ಪಡೆದವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಲ್ಲಿಯವರೆಗಿನ ತೆರಿಗೆಯನ್ನು ಮನ್ನಾ ಮಾಡಿದ್ದೇವೆ, ಆದರೆ ಇನ್ನು ಮುಂದೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಕಡ್ಡಾಯ ಎಂದು ಮುಖ್ಯಮಂತ್ರಿಗಳು ಹೇಳಿದರು. ಇದರಲ್ಲಿ ಸರ್ಕಾರದ ವೈಫಲ್ಯ ಒಂದು ಕಡೆಯಾದರೆ ವರ್ತಕರ ನಿರ್ಲಕ್ಷ್ಯ ಮತ್ತೊಂದು ಕಡೆ. ಎರಡನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸದ್ಯಕ್ಕೆ ಎದುರಾದಂಥ ಪ್ರತಿಭಟನೆಯನ್ನು ಶಾಂತಿಗೊಳಿಸಲು ಇಲ್ಲಿಯವರೆಗಿನ 2021ರಿಂದ 2025 ಜಿಎಸ್ಟಿ ಟ್ಯಾಕ್ಸ್ ಅನ್ನು ಮನ್ನಾ ಮಾಡಿದೆ. ಆದರೆ ಮುಂದಕ್ಕೆ ಹೀಗಾಗಬಾರದೆಂದು ಪ್ರತಿಯೊಬ್ಬರು 40 ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರವನ್ನು ಯಾರಾದರೂ ಮಾಡಿದರೆ ಅವರು ಜಿಎಸ್ಟಿ ಕಟ್ಟಲೇಬೇಕು. ಅದಕ್ಕೆ ಬೇರೆ ಬೇರೆ ಸ್ಲ್ಯಾಬ್ಗಳಿವೆ. 5%, 12%, 18%, ಹೀಗೆ ಬೇರೆ ಬೇರೆ ಸ್ಲ್ಯಾಬ್ಗಳಲ್ಲಿ ಅವರು ತೆರಿಗೆ ಇರುತ್ತೆ. ಇದರಲ್ಲಿ ವರ್ತಕರ ನಿರ್ಲಕ್ಷ್ಯ ಮತ್ತು ದುರಾಸೆಯೂ ಕೂಡ ಇದೆ. ಯಾಕಂದರೆ ವರ್ತಕರು ಕೋಟಿಗಟ್ಟಲೆ ವ್ಯವಹಾರವನ್ನು ಜಿಎಸ್ಟಿ ಇಲ್ಲದೆ ಮಾಡುತ್ತಾರೆ ಮತ್ತೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟೋದಿಲ್ಲ. ಇದು ಸರ್ಕಾರದ ವೈಫಲ್ಯವೂ ಹೌದು. 40 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರವನ್ನು ಮಾಡುವ ವರ್ತಕರನ್ನು ಜಿಎಸ್ಟಿ ಅಡಿಯಲ್ಲಿ ತಂದು ಟ್ಯಾಕ್ಸ್ ಪಡೆದುಕೊಳ್ಳಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆಗಿತ್ತು. ಸರ್ಕಾರ ಅದನ್ನು ಮಾಡದೆ ಒಂದೇ ಬಾರಿ ಲಕ್ಷಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದರೆ ವರ್ತಕರಿಗೆ ಶಾಕ್ ಆಗದೇ ಇರುತ್ತಾ? ಇನ್ನು ಮುಂದೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡುವುದರಿಂದ ಸರ್ಕಾರಕ್ಕೂ ಹಣ ಬರುತ್ತೆ ಮತ್ತು ವರ್ತಕರಿಗೂ ಇಂತಹ ಶಾಕ್ ಮುಂದೆ ಬರುವುದಿಲ್ಲ. ಈಗಾಗಲೇ ವರ್ತಕರು UPI ಸ್ಕ್ಯಾನರ್ ನಿರಾಕರಿಸುತ್ತಿರುವುದನ್ನು ನಾವು ಅಂಗಡಿಗೆ ಹೋದಾಗ ನೋಡಿದ್ದೇವೆ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಜಿಎಸ್ಟಿ ರಿಜಿಸ್ಟ್ರೇಷನ್ ಆದ ಮೇಲೆ 40 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರವನ್ನು ಮಾಡಿದರೆ ಯಾವುದು ಟ್ಯಾಕ್ಸ್ ಅಡಿಯಲ್ಲಿ ಬರುವುದಿಲ್ಲ ಅವುಗಳನ್ನು ಬಿಟ್ಟು, ಉದಾಹರಣೆಗೆ ಹಾಲು, ಬ್ರೆಡ್, ತರಕಾರಿ ಇವುಗಳನ್ನು ಬಿಟ್ಟು ವರ್ತಕರು 40 ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರ ಮಾಡಿದರೆ ಟ್ಯಾಕ್ಸ್ ಕಟ್ಟಲೇಬೇಕು. ನೀವು UPI ಸ್ಕ್ಯಾನರ್ ಬಳಸದೇ ಇರಿ. UPI ಇದ್ದರೆ ವ್ಯವಹಾರ ಸರಳ, ಚಿಲ್ಲರೆ ಕೊಡಬೇಕು ಎಂಬ ಗೊಂದಲ ಇರುವುದಿಲ್ಲ ಮತ್ತು ಜನರು UPIಗೆ ಹೊಂದಿಕೊಂಡಿದ್ದಾರೆ. ವರ್ತಕರು UPI ಸ್ಕ್ಯಾನರ್ ನಿರಾಕರಿಸಿದರೆ ವ್ಯಾಪಾರ ಇಳಿತ ಕಾಣಬಹುದು. ಅದರಿಂದ ಅವರು ಟ್ಯಾಕ್ಸ್ನಿಂದ ಬಚಾವಾಗಲು ಸಾಧ್ಯವಿಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯನವರು ಜಿಎಸ್ಟಿ ಮನ್ನಾ ಭಾಗ್ಯ ಕರುಣಿಸಿದ್ದಾರೆ. ಕೊನೆಯಲ್ಲಿ ನಾನು ಅವರಿಗೆ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕರೆದ ಪ್ರತಿಭಟನೆಯನ್ನು ಹಿಂತಗೊಳ್ಳಿ ಎಂದು ಮನವಿ ಮಾಡಿದ್ದೇನೆ. ಅವರು ಅದಕ್ಕೆ ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದರು.